ಆವತ್ತಿನ ದಿವಸಕ್ಕೆ ನಾಟಕದಲ್ಲೇ ಅದೆಲ್ಲ ಪಾರ್ಟ್ ಮಾಡ್ತಾಯಿದ್ರು. ಅಂದರೆ ಅವಕಾಶಗಳು ಕಡಿಮೆ ಇದೆ ಅಂತ. ಹೌದು. ಆಮೇಲೆ ಇನ್ನೊಂದು ಊಟ ಮಾಡೋಕ್ಕೆ ಬೇಕಲ್ಲ, ದುಡ್ಡು ಬೇಕಲ್ಲ ತಮ್ಮ, ಜೀವನೋಪಾಯಕ್ಕೆ. ಸೊ ರಾಜ್ಕುಮಾರು, ಆಮೇಲೆ ಜಿ ವಿ ಅಯ್ಯರು, ನರಸಿಂಹರಾಜಣ್ಣ, ಆಮೇಲೆ ಇನ್ನೊಬ್ಬರು ಮರ್ತೆ ನಾನು, ಈ 4 ಜನ ಸೇರಿಕೊಂಡಿದ್ದೇನೆ. ಅವರೊಂದು ನಾಟಕದ ಕಂಪನಿ ಹುಟ್ಟಾಕಿದ್ರು. ಇನ್ನೊಂದು ಕಡೆ ಪಂಡ್ರಿಬಾಯಿ, ಮೈನಾವತಿ, ಅಶ್ವತ್ತು ಇವರೆಲ್ಲ ಒಂದು ನಾಟಕದ ಕಂಪನಿ ಹುಟ್ಟಾಕಿದ್ರು. ಸೊ ಈ ನಾಟಕದ ಕಂಪನಿಗಳನ್ನ ಅವನೊಂದು ಊರಿಗಲೇ ಒಂದು 10 ದಿವಸ, 15 ದಿವಸ, 20 ದಿವಸ ಕಾಂಟ್ರ್ಯಾಕ್ಟ್ ತೊಗೊಳ್ಳೋರು, ಯಾವನೋ ಕಾಂಟ್ರ್ಯಾಕ್ಟು. ಸೊ ಇವ್ರುಗಳೆಲ್ಲ ಅಲ್ಲಿ ಹೋಗಿ ಒಂದು ನಾಟಕದ ಮನೆಯಲ್ಲಿದ್ದು ಎಲ್ಲ ಜೀವನೋಪಾಯ ಮಾಡಿಕೊಂಡು ಪುನಃ ಬೇಸ್ ಕ್ಯಾಂಪ್ ಯಾವುದೋ ಬೆಂಗಳೂರು, ಮದ್ರಾಸೋ ಅದಕ್ಕೆ ಬರ್ತಾಯಿದ್ರು. ಸೊ ಈ ಥರ ಒಂದು ನಾಟಕದ ಕಂಪನಿಲಿ ಒಂದು ಪಾರ್ಟ್ ಇದೆ ನಮ್ಮ ಹುಣಸೂರು ಕೃಷ್ಣಮೂರ್ತಿ ಅವ್ರದ್ದು. ಮೋಸ್ಟ್ಲಿ ಅದು ಧರ್ಮರತ್ನಾಕರ ಅಂತ. ಹುಣಸೂರು ಕೃಷ್ಣಮೂರ್ತಿಗಳು ಹೇಗೆ ಅಂತ ಹೇಳಿದ್ರೆ, ಅವರು ಮೊದಲು ಜೀವನದಲ್ಲಿ ಚಿಕ್ಕ ಹುಡುಗರಾಗಿದ್ದಾಗಲೇ ಅವರು ಯಾಕೋ ಇಲ್ಲಿ ಜೀವನ ಬೇಡ ಅಂತನೋ ಏನು ಕತೆನೋ ಅವರು ಒಂದು ವಾಚ್ ರಿಪೇರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಹುಣಸೂರಲ್ಲಿ. ವಾಚ್ ರಿಪೇರಿ ಕಂಪನಿ ಕೆಲಸ ಮಾಡ್ತಾ ಇದ್ದಾಗ ಅದು ಏನಾಯಿತೋ ಏನು ಕತೆನೋ ಗೊತ್ತಿಲ್ಲ, ಅಲ್ಲಿಂದ ಅವರು ಬಾಂಬೆಗೆ ಹೊಟ್ಟೋದ್ರು. ಬಾಂಬೆಗೆ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಕೆಲಸ ಮಾಡೋಕ್ಕೆ ಅಂತ ಹೋಗಿ ಭಾಳ ಕಷ್ಟಪಟ್ಟು ದೊಡ್ಡ ದೊಡ್ಡ ಕಂಪನಿಗೆ ಹೋಗಿದ್ದು, ಮೇಬಲ್ ಸ್ಟುಡಿಯೋ ಆ ಥರ ಈ ಥರ ಸ್ಟುಡಿಯೋ ಎಲ್ಲ. ಪುನಃ ವಾಪಸ್ ಬಂದರು. ವಾಪಸ್ ಬಂದಾಗ ಅವರು ಅಲ್ಲೆಲ್ಲ ಸ್ವಲ್ಪ ಸಿನಿಮಾ ಕೆಲಸ ಎಲ್ಲ ಮಾಡಿದ್ರಲ್ಲ. ಆಮೇಲೆ ಬರವಣಿಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಚೆನ್ನಾಗಿತ್ತು. ಸೊ ಇಲ್ಲಿ ಬಂದು ರೈಟ್ರಾದರು. ರೈಟ್ರಾಗಿ ಬಿ ವಿಟ್ಲಾಚಾರ್ಯ ಅಂತ ಒಬ್ಬ ದೊಡ್ಡ ತೆಲುಗು ಪ್ರೊಡ್ಯೂಸರ್, ಅವ್ರು ನಮ್ಮ ಕನ್ನಡದವರೇ, ಮಂಗಳೂರು ಉಡುಪಿ ಕಡೆಯವರು. ಅರಸೀಕೆರೆಯಲ್ಲಿ ಹೋಟ್ಲ್ ಇಟ್ಕೊಂಡಿದ್ದ ಮನುಷ್ಯ ಅವರು, ಬಿ ವಿಟ್ಲಾಚಾರ್ಯ ಅಂತ. ಇನ್ನೊಬ್ಬರು ರಾಜೇಂದ್ರ ಸಿಂಗ್ ಬಾಬು ಇದ್ದಾನಲ್ಲ, ನಾವು ಅವನ್ನ ಏಕವಚನದಲ್ಲೇ ಕರೆಯೋದು. ರಾಜೇಂದ್ರ ಸಿಂಗ್ ಬಾಬು ಅಪ್ಪ ಶಂಕರ್ ಸಿಂಗ್ ಅಂತ. ಅವರಿಬ್ಬರು ಸೇರಿ ಒಂದು ಕಂಪನಿ ಹುಟ್ಟಾಕಿದ್ರು. ಅದಕ್ಕೆ ನಮ್ಮ ಚಿಕ್ಕಪ್ಪ ಅವರೇನೆ ಆಸ್ಥಾನ ವಿದ್ವಾಂಸರು. ಮಾತಾಡೋಗಿಲ್ಲ. ಸ್ಕ್ರಿಪ್ಟ್ ಆಗಲಿ, ಡೈಲಾಗ್ಸ್ ಆಗಲಿ, ಕಥೆ ಆಗಲಿ, ಹಾಡಾಗಲಿ, ಆಮೇಲೆ ಅಲ್ಲಿ ಹೋಗಿ ಕೆಲಸ ಮಾಡೋದಾಗಲಿ ಎಲ್ಲನೂ ಅವರು ಮಾಡ್ತಾಯಿದ್ದರು. ಇಷ್ಟು ಮಾಡು ಕೂಡ ಏನು ಕೆಲಸ ಇರುತ್ತಿರಲಿಲ್ಲ ಒಂದೊಂದು ಪೀರಿಯಡಲ್ಲಿ. ಯಾಕೆಂದರೆ ಪ್ರೊಡಕ್ಷನ್ನೇ ತುಂಬ ಕಮ್ಮಿ ಆಗೋಗ್ಬಿಟ್ಟಿತ್ತು ಆಗಲ್ಲ. ಸೊ ನಾಟಕದ ಕಂಪನಿಗೆ ಇಲ್ಲಿ ಬಂದರೆ ನನ್ನನ್ನು ಕರ್ಕೊಂಡೋಗಿದ್ದರು. ಎಲ್ಲಿ? ಹಾಸನಕ್ಕೆ. ಹೀಗೆ ಹಾಸನಕ್ಕೆ ಕರ್ಕೊಂಡು ಹೋದಾಗ ಅವ್ರು ಪಾರ್ಟ್ ಮಾಡೋರು, ನಾನು ಅಲ್ಲೇ ಮುಂದೆ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ. ಅವ್ರಿಗೊಂದು ಆಸೆ ಇತ್ತು, ನನ್ನ ಮಗನ್ನು ಕೂಡ ನಾಟಕದ ಮೇಲೆ ಪರದೆ ಸ್ಟೇಜ್ ಮೇಲೆ ಬರಲಿ ಅಂತ. ಸೊ ಬಾರೋ ನೀನುವೇ ಅಂದರು.